ರೈಸ್ ಉಳಿದಿದೆಯಾ, ವೇಸ್ಟ್ ಮಾಡಬೇಡಿ. ಅದನ್ನೇ ಇವತ್ತು ಡಿಲೀಷಿಯಸ್ ಆಗಿ ಫ್ರೈಡ್ ರೈಸ್ ಹೇಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಸೂಪರ್ ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್. ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ 100 ಗ್ರಾಮ್ ಆಗೋಷ್ಟು ಪನ್ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದಪ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕ್ಯಾರೆಟು, 2 ರಿಂದ 3 ಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ತಿಟ್ಕೊಂಡಿದ್ದೀನಿ, 2 ಮೊಟ್ಟೆ, ಮೀಡಿಯಮ್ ಸೈಜ್ 2 ಈರುಳ್ಳಿ, ಸಂಜೆ ಮಿಕ್ಕಿರುವಂತಹ ಅನ್ನ. ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕೋದು ಮಿಕ್ಸ್ ಮಾಡಿಬಿಡಿ. ತದನಂತರ ಕಟ್ ಮಾಡಿರೋಂತಹ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಬಾಡಿಸ್ಕೊಳ್ತಾ ಬನ್ನಿ. ನಂತರ 4 ಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕಟ್ ಮಾಡಿರುವಂತಹ ಕ್ಯಾರೆಟ್, ಒಂದು ಕ್ಯಾಪ್ಸಿಕಮ್ನ ಹಾಕೋಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ತದನಂತರ 100 ಗ್ರಾಮ್ ಆಗೋಷ್ಟು ಪನ್ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ, ಅಷ್ಟು ಚೆನ್ನಾಗಿ ನಾನು ಮನೆಯಲ್ಲೇ ಮಾಡಿರೋ ಅಂತಹ ಪನ್ನೀರ್ ಇದು, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ತದನಂತರ ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಆ ಪನ್ನೀರು ತರಕಾರಿ ಒಟ್ಟಿಗೆ ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನಂತರ ಒಂದು ಎಕ್ಸ್ಟ್ರಾ ಬಾಂಡ್ಲಿಗೆ ಸ್ವಲ್ಪ 2 ರಿಂದ 3 ಮೊಟ್ಟೆ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಪನ್ನೀರು, ತರಕಾರಿ, ಮೊಟ್ಟೆ ಎಲ್ಲ ಒಟ್ಟಿಗೂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಅದಕ್ಕೀಗ ಸ್ಪೈಸಸ್ಗಳನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಸೋಯಾ ಸಾಸ್. ಅವೈಲಬಲ್ ಇದ್ದರೆ ಹಾಕ್ಬೋದು ಸೋಯಾ ಸಾಸ್ನ, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ತದನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸೋಯಾ ಸಾಸ್ ಹಾಕಿದ್ರೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಅಂತ ಅನಿಸುತ್ತೆ, ಸೊ ಹಾಗಾಗಿ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಡಾರ್ಕ್ ಸೋಯಾ ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ತದನಂತರ ಇವಾಗ ಸಂಜೆ ಮಿಕ್ಕಿರುವಂತಹ ಅನ್ನನ ಅದಕ್ಕೆ ಮೊಟ್ಟೆ, ಪನ್ನೀರ್ ಎಲ್ಲದು ಮಿಶ್ರಣಕ್ಕೆ ಸಂಜೆ ಮಿಕ್ಕಿರುವಂತಹ ಅನ್ನನ ಸೇರಿಸ್ಕೊಳ್ತಾ ಬನ್ನಿ. ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋಂತಹ ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಮತ್ತು ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಿ ಅನ್ನನೂ ಸಹ ಅಷ್ಟರಲ್ಲಿ ಬಿಸಿ ಆಗಲಿಕ್ಕೆ ಶುರು ಆಗುತ್ತೆ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ 1 ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸಂಜೆ ಮಿಕ್ಕಿರೋ ಅನ್ನನ ಯಾಕೆ ವೇಸ್ಟ್ ಮಾಡಬೇಕು ಹೇಳಿ? ಬರೀ ಚಿತ್ರಾನ್ನ, ದೋಸೆಗೆ ಹಾಕೋದು ಇದೇ ಥರ ಮಾಡೋದಕ್ಕಿಂತ ಈ ಥರ ಫ್ರೈಡ್ ರೈಸ್ನು ಸಹ ಮಾಡ್ಬೋದು. ಇದು ವೆಜ್ ದಿನ ಆಗಿದ್ದಿನ ಮೊಟ್ಟೆನ ನೀವು ಸ್ಕಿಪ್ ಮಾಡ್ಕೋಬೋದು. ಬರೀ ಪನ್ನೀರ್ ಹಾಕಿ ಮಾಡಿದ್ರೆ ಪನ್ನೀರ್ ಫ್ರೈಡ್ ರೈಸ್ ಆಗುತ್ತೆ. ಎಗ್ ಮತ್ತು ಪನ್ನೀರ್ ಹಾಕಿ ಮಾಡಿದ್ರೆ ಮಿಕ್ಸಲ್ಲಿ ಎಗ್ ಪನ್ನೀರ್ ಫ್ರೈಡ್ ರೈಸ್ ಆಗುತ್ತೆ. ಇಲ್ಲ ಅಂದರೆ ಬರೀ ಎಗ್ ಫ್ರೈಡ್ ರೈಸ್ನು ಸಹ ನಾವು ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೀರಾ. ತುಂಬ ಟೇಸ್ಟಿಯಾಗಿತ್ತು ಮತ್ತು ಡಿಲೀಷಿಯಸ್ ಆಗು ಸಹ ಇತ್ತು. ನಾನು ಇಬ್ಬರಿಗಾಗೋಷ್ಟು ಇಲ್ಲಿ ಮಾಡಿದ್ದೀನಿ. ನೀವು ಇದೇ ಥರ ಏನಾದರೂ ಜಾಸ್ತಿ ಮೆಂಬರ್ಗೆ ನೀವು ಮಾಡೋದಿದ್ರೆ 2 ಹಾಕೋ ಜಾಗಕ್ಕೆ ಮೊಟ್ಟೆನ 4-5 ಈ ಥರ ಹಾಕ್ಕೊಂಬಿಟ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕ್ಕೆ ಹೋಗಬೇಡಿ. ಹೋಟೆಲ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ನೋಡಿ ಫ್ರೆಂಡ್ಸ್. ಇವತ್ತು ಮನೆಯಲ್ಲೇ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಸಂಜೆ ಮಿಕ್ಕಿರೋ ಅಂತಹ ಅನ್ನದಲ್ಲಿ ವೇಸ್ಟ್ ಮಾಡ್ದಲೇ ಕ್ವಿಕ್ಕಾಗಿ ಎಷ್ಟು ಕಲರ್ಫುಲ್ ಆದಂತಹ ಪನ್ನೀರ್ ಫ್ರೈಡ್ ರೈಸ್ನ ಮಾಡಿದ್ದೀನಿ ಅಂತ ನೀವು ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ. ಇದೇ ಥರ ಏನಾದರೂ ಡಯೆಟ್ಗೂ ಸಹ ಯೂಸ್ ಮಾಡ್ಬೋದು ಇದನ್ನು. ರೈಸ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿ ಪನ್ನೀರ್ ಮತ್ತು ಎಗ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಡಯೆಟ್ಗೂ ಸಹ ಆಗುತ್ತೆ. ಯಾರೆಲ್ಲ ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.